ಬೆಂಗಳೂರಿನ ಶಿವಾಜಿನಗರದಲ್ಲಿ ಜಿಬಿಎ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆದ ಪ್ರಕರಣದ ಸಂಬಂಧ ಇಲ್ಲಿವರೆಗೂ 12 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಪೊಲೀಸರ ವಿಚಾರಣೆ ವೇಳೆ ಜಿಬಿಎ ಅಧಿಕಾರಿಗಳ ಮೇಲೆ ಹಲ್ಲೆಗೆ ಮೊದಲೇ ಪ್ಲಾನ್ ನಡೆದಿತ್ತು ಅನ್ನೋದು ಸೇರಿದಂತೆ ಹಲವು ವಿಚಾರಗಳು ಬೆಳಕಿಗೆ ಬಂದಿವೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋಕೆ ಮೊದಲೇ ನಡೆದಿತ್ತು ಪ್ಲಾನ್. ಶಿವಾಜಿನಗರದ ಪೆಪ್ಪರ್ ಸ್ಪ್ರೇ ಪೊಂಡರಾಗತ್ತು ಇಳಿಸಿದ ಪೊಲೀಸರು. ಶಿವಾಜಿನಗರದ ಫುಟ್ಪಾತ್ ಒತ್ತುವರಿ ತೆರವುಗೊಳಿಸಲು ಹೋದ ಅಧಿಕಾರಿಗಳ ಮೇಲೆ ನಡೆದ ಹಲ್ಲೆಯನ್ನ ಸೀರಿಯಸ್ ಆಗಿ ತೆಗೆದುಕೊಂಡ ಪೊಲೀಸರು ಕೇವಲ 24 ಗಂಟೆಯಲ್ಲೇ ಮೇನ್ ಆರೋಪಿ ಬಸವರಾಜ್ ಪಡುಕೋಣೆ ಅಂಡ್ ಟೀಮ್ ಅನ್ನ ಜೈಲಿಗಟ್ಟಿದ್ದಾರೆ. ಪೊಲೀಸರ ತನಿಖೆ ವೇಳೆ ಈ ಹಲ್ಲೆಯ ಹಿಂದೆ ದೊಡ್ಡ ಪ್ಲಾನ್ ಇರೋದು ಗೊತ್ತಾಗಿದೆ. ಅಧಿಕಾರಿಗಳ ಮೇಲೆ ದಾಳಿ ಮಾಡಲು ಇವರು ಹೊಸದಾಗಿ ಪೆಪ್ಪರ್ ಸ್ಪ್ರೇ ತಂದಿರಲಿಲ್ಲ. ಬದಲಿಗೆ ಮೊದಲೇ ಪ್ಲಾನ್ ಮಾಡಿ ಗಾಡಿಯಲ್ಲಿ ಇಟ್ಕೊಂಡಿದ್ರು. ಯಾವುದೇ ಮೀಡಿಯಾ ಅಥವಾ ಪೊಲೀಸರು ಎಲ್ಲದನ್ನ ಕನ್ಫರ್ಮ್ ಮಾಡ್ಕೊಂಡೇ ಈ ದಾಳಿ ನಡೆದಿದೆ. ಟ್ವಿಸ್ಟ್ ಅಂದ್ರೆ ಈ ಗಲಾಟೆಗೆ ಭಾಷೆ ಮತ್ತು ಧರ್ಮದ ಬಣ್ಣ ಬಳಿಯಲು ಆರೋಪಿಗಳು ಸ್ಕೆಚ್ ಹಾಕಿದ್ರು. ಗಲಾಟೆ ನಡುವೆ ಕನ್ನಡ ಧ್ವಜ ಮತ್ತು ಗಣೇಶ ದೇವಸ್ಥಾನದ ಮ್ಯಾಟರ್ ತಂದು ಸಾರ್ವಜನಿಕರ ದಾರಿ ತಪ್ಪಿಸಲು ಪ್ಲಾನ್ ಮಾಡಲಾಗಿತ್ತು ಅನ್ನೋದು ಈಗ ತನಿಖೆಯಲ್ಲಿ ರಿವೀಲ್ ಆಗಿದೆ. ನಿನ್ನೆ ಒಂದು ಇನ್ಸಿಡೆಂಟ್ ಆಗಿತ್ತು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಆ ಪೈಕಿ 12 ಜನ ಇಲ್ಲಿವರೆಗೆ ಅರೆಸ್ಟ್ ಆಗಿದೆ. ನಿನ್ನೆ 10 ಆಗಿದ್ರು, ಇವತ್ತು ಬೆಳಿಗ್ಗೆ ನಿನ್ನೆ ನೈಟ್ ಮತ್ತು ಇಲ್ಲಿವರೆಗೆ 12 ಜನ ಟೋಟಲ್ ಅರೆಸ್ಟ್ ಆಗಿದೆ. ಟೋಟಲ್ 12 ಜನ ಪೈಕಿ ಏನೇನು ಪಾತ್ರ ಇದೆ ಅದು ಎಲ್ಲ ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಾವು ಫೈಂಡ್ ಔಟ್ ಮಾಡ್ತಾಯಿದ್ದೀವಿ. ಸೊ ಕಸ್ಟಡಿ ತೊಗೊಂಡು ಅವ್ರದ್ದು ಇಂಟ್ರೋಗೇಷನ್ ಆಗುತ್ತೆ. ಇದು ಭಾಳ ಒಂದು ಸೀರಿಯಸ್ ಇನ್ಸಿಡೆಂಟ್ ಆಗಿ ನಾವು ಪರಿಗಣಿಸಿ ಯಾವುದೂ ಇಂಥ ಸಂದರ್ಭದಲ್ಲಿ ಒಂದು ಸರ್ಕಾರಿ ಕೆಲಸ ಇದೆ, ಸರ್ಕಾರಿ ನೌಕರ ಮೇಲೆ ಇದರ ಹಲ್ಲೆ ಆಗಿತ್ತು. ಸೊ ನಮ್ಮ ಕ್ರೈಮ್ ಟೀಮ್, CCB ಟೀಮ್ ಮತ್ತು DCP ಈಸ್ಟ್ ಮತ್ತು ಜಾಯಿಂಟ್ ಕಮಿಷನರ್ ಈಸ್ಟ್ ಇವರೆಲ್ಲ ಸೇರಿ ಹಲವಾರು ಟೀಮ್ ರಚನೆ ಮಾಡಿ ಎಲ್ಲರಿಗೂ ವಶಕ್ಕೆ ತಗೊಂಡಿದ್ದಾರೆ. ಅಷ್ಟಕ್ಕೂ ಯಾರು ಈ ಬಸವರಾಜ್ ಪಡುಕೋಣೆ ಅನ್ನೋದನ್ನ ನೋಡೋದಾದ್ರೆ, ಮೂಲತಃ ಯಾದಗಿರಿಯವನಾದ ಈತ ಬೆಂಗಳೂರಿಗೆ ಬಂದ ಮೇಲೆ ಕೆಲವು ಕನ್ನಡ ಸಂಘಟನೆಗಳಲ್ಲಿ ಕಾಣಿಸಿಕೊಂಡಿದ್ದ. ಆಮೇಲೆ ತಾನೇ ಒಂದು ಸಂಘಟನೆ ಕಟ್ಕೊಂಡು ಅದಕ್ಕೆ ಬಾಸ್ ಆಗಿದ್ದ. ಆದ್ರೆ ಸಂಘಟನೆ ಹೆಸರಲ್ಲಿ ಈತ ಮಾಡ್ತಾ ಇದ್ದಿದ್ದು ಮಾತ್ರ ಅಪ್ಪಟ ಹಫ್ತಾ ವಸೂಲಿ. ಶಿವಾಜಿನಗರದ ಫುಟ್ಪಾತ್ ವ್ಯಾಪಾರಿಗಳಿಂದ ತಿಂಗಳಿಗೆ ಇಂತೆಷ್ಟು ಅಂತ ದಬಾಯಿಸಿ ಹಣ ಪೀಕ್ತಿದ್ದ. ನಿನ್ನೆ ಗಲಾಟೆ ನಡೆದ ಜಾಗದ ಅಂಗಡಿ ಮಾಲೀಕನಿಂದ ದಿನಕ್ಕೆ 200 ರೂಪಾಯಿ ಹಫ್ತಾ ವಸೂಲಿ ಮಾಡ್ತಿದ್ದ ಅನ್ನೋದು ಬೆಳಕಿಗೆ ಬಂದಿದೆ. ಹೌದು, ಇದು ಒಂದು ಕ್ವೆಶ್ಚನ್ ಮಾರ್ಕ್ ಇದೆ. ಯಾಕೆಂದರೆ ಇಲ್ಲಿ ಯಾಕೆ ಬಂದರು ಅವರು ವಾಸ ಮಾಡೋದು ಬೇರೆ ಲಿಮಿಟ್ಸಲ್ಲಿ. ಆ ಲಿಮಿಟ್ಸಲ್ಲಿ ಅವ್ರ ಬಗ್ಗೆ ರೌಡಿ ಶೀಟ್ ಕೂಡ ಓಪನ್ ಆಗಿದೆ. ಸೊ ಇದು ಒಂದು ಸೀರಿಯಸ್ ಇಶ್ಯೂ ಇದೆ. ಇದರ ಬಗ್ಗೆ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದಕ್ಕೆ ಕಾರಣ ಏನು, ಬಟ್ ಇಲ್ಲಿ ಬರಲಿ ಅಥವಾ ಬೇರೆ ಕಡೆಯವರು ಇಲ್ಲಿ ಅದು ಪ್ರಶ್ನೆ ಬರ್ತದೆ. ಕಾನೂನು ಕೈಗೆ ತಗೊಳ್ಳಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಯಾವಾಗ ಕಾಕಿ ಅಖಾಡಕ್ಕೆ ಇಳಿತೋ ಅಲ್ಲಿಗೆ ಈ ರೌಡಿಗಳ ಗತ್ತು ಮುಗಿದು ಹೋಗಿದೆ. ಪೊಲೀಸರ ಎದುರು ತಾವು ಮಾಡಿದ ತಪ್ಪನ್ನ ಒಪ್ಕೊಂಡಿರುವ ಆರೋಪಿಗಳು ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ್ದಾರೆ. ಯಾರು ಕೂಡ ಕಾನೂನನ್ನ ಕೈಗೆ ತಗೋಬಾರದು ಅಂತ ಪೊಲೀಸರು ಇವರ ಬಿಫೋರ್ ಅಂಡ್ ಆಫ್ಟರ್ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಮೇನ್ ಆರೋಪಿ ಬಸವರಾಜ್ ವರ್ತೂರು ಪೊಲೀಸ್ ಸ್ಟೇಷನ್ನ ರೌಡಿ ಶೀಟರ್ ಆಗಿದ್ದು, ಈತನ ವಿರುದ್ಧ ಈಗ ಗೂಂಡಾ ಕಾಯ್ದೆ ಹಾಕಲು ಪೊಲೀಸರು ರೆಡಿಯಾಗಿದ್ದಾರೆ. ಸದ್ಯ 12 ಜನ ಆರೋಪಿಗಳನ್ನ ಮೇಯೋ ಹಾಲ್ ಕೋರ್ಟ್ಗೆ ಹಾಜರುಪಡಿಸಲಾಗಿದ್ದು, ನ್ಯಾಯಾಲಯ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಒಟ್ಟಿನಲ್ಲಿ ಸಣ್ಣದಾಗಿ ಶುರುವಾದ ಗಲಾಟೆ ಹಿಂದೆ ಇದ್ದ ಹಫ್ತಾ ದಂಧೆಯ ದೊಡ್ಡ ಜಾಲವನ್ನ ಪೊಲೀಸರು ಧ್ವಂಸ ಮಾಡಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.